ಇನ್ನ ಮನ್ಕೊಂಡಿನ ಇದ್ನ ನಿನ್ ತವ್ರ ಮನೆ ಅನ್ಕೊಂಡೇನು ಮನಸ್ಸಿಗೆ ಬಂದಾಗ ಹೇಳಾಕ. ನಿನ್ನೆ ರಾತ್ರಿ ನೈಟ್ ಶಿಫ್ಟ್ ಇತ್ತು, ಫುಲ್ ಸುಸ್ತಾಗೈತ್ರಿ. ಸ್ವಲ್ಪ ಹೊತ್ತು ಮಕ್ಕೊಂಡದ್ ಎಲ್ಲಾ ಕೆಲ್ಸ ನಾ ಮಾಡ್ತೀನ್ರಿ. ಏನು ಬೇಕಾಗಿಲ್ಲ, ಮೊದಲೆಲ್ಲ ಕೆಲಸ ಮಾಡು, ಆಮೇಲೆ ಬೇಕಾದ್ರೆ ಮಕ್ಕೋ. ಆಯ್ತ್ರಿ ಅತ್ತೆರಿ. ಅತ್ತೆರಿ ಎಲ್ಲಾ ಕೆಲ್ಸ ಆಗೇತ್ರಿ. ಒಲಿ ಮೇಲೆ ಅನ್ನ ಇಟ್ಟಿನ್ರಿ, ನೀವ್ ಒಂದ್ ಸ್ವಲ್ಪ ಸಾಂಬಾರ್ ಮಾಡ್ತೀರಿ? ಇವ ನಂದ ನಡ ನುಸಾತೈತಿ, ನಾ ಎಲ್ಲಿ ಮಾಡ್ಲಿ? ನೀನ ಮಾಡಿ ತಿಂದು ಮನ್ಕೋಗ. ಏನೋ ನಿನ್ ಹೆಂಡತಿ ಒಂದ್ ಕೆಲ್ಸನ ಮಾಡಕತ್ತಿಲ್ಲ, ನಾ ಏನ್ ಹೇಳಿದ್ರು ಬರೀ ಕೆಲ್ಸನ ಐತತಾಳ. ಆ ಕೆಲ್ಸ ಮಾಡಿದ್ರ ನಮ್ಮ ಮನಿ ನಡಿತೈತಿ ಅನ್ಕೊಂಡಾಳನ? ಹಂಗೇನಿಲ್ಲಮ್ಮ, ಆಕಿ ಖರೆಗೂ ಆಫೀಸ್ ಕೆಲ್ಸ ಬಾಳ ಐತಿ. ಹೌದ್ ಬಿಡ್ಪ, ನೀನ್ ಹೇಂತ ಹೇಳಿದ್ದ ಕೇಳಾವ್ ನೀನ. ನಾನು ನಮ್ಮ ಮನ್ಯಾಗ ಹೇಳ್ತೀನಿ. ವರ್ಷ ಏನ್ರಿ? ನಿಮ್ ಮನ್ಯಾಗ ಹೇಳೋದ್ರಿಂದ ಜಗಳ ಹೆಚ್ಚಕ್ಕ ಹೊರತು ಕಮ್ಮಿ ಏನ್ ಆಗಂಗಿಲ್ಲಲ್ಲ. ಮತ್ ಏನ್ ಮಾಡ್ಲಿರಿ, ನನ್ ಕಡೆ ಒಟ್ಟು ಆಗೋಲ್ದು. ಸ್ವಲ್ಪ ಪೇಶನ್ಸ್ ಇಂದ ಅವ್ರ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡು, ನಿನ್ ಕಷ್ಟ ಎಲ್ಲಾ ಹೇಳ್ಕೊ, ಅವ್ರ ಅರ್ಥ ಮಾಡ್ಕೊಂತಾರ. ನನ್ ಮಾತ್ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅವ್ರ ಅತ್ತೆ ಜೊತೆ ಏನಾದ್ರೂ ಒಂದ್ ಜಗಳ ಆಗ್ತಾನೆ ಇರ್ತೈತಿ. ಒಂದ್ಸರಿ ಪ್ರೀತಿಯಿಂದ ಮಾತಾಡ್ರಿ, ನಿಮ್ ಕಷ್ಟ ಎಲ್ಲಾ ಹೇಳ್ಕೊರಿ, ಅವ್ರ ಖಂಡಿತವಾಗಿಯೂ ಅರ್ಥ ಮಾಡ್ಕೊಂತಾರ.